ನಮಸ್ಕಾರ ಗೆಳೆಯರೇ, ಆಯುರ್ವೇದ ಗ್ಲೋಗೆ ಸ್ವಾಗತ. ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಒರಟು ಕೂದಲು ಈ ಸಮಸ್ಯೆಗಳಿಂದ ಬೇಸತ್ತಿದ್ದೀರಾ? ಹಾಗಾದ್ರೆ ಇವತ್ತಿನ ಈ ವಿಶೇಷ ವಿಶ್ಲೇಷಣೆ ಖಂಡಿತ ನಿಮಗಾಗಿ. ಇವತ್ತು ನಾವು ಕಮರ್ಷಿಯಲ್ ಪ್ರಾಡಕ್ಟ್ಸ್ನ ಬಿಟ್ಟು ಸಂಪೂರ್ಣವಾಗಿ ನೈಸರ್ಗಿಕವಾದ, ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಶ್ಯಾಂಪೂ, ಕಂಡೀಷನರ್ ಹಾಗೂ ಹೇರ್ ಆಯಿಲ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ದಿಂಬನ್ ಮೇಲೆ, ಬಾಚಣಿಗೆಯಲ್ಲಿ, ಸ್ನಾನ ಮಾಡುವಾಗ ಹೀಗೆ ಎಲ್ಲೆಂದರಲ್ಲಿ ಕೂದಲು ಉದುರುತ್ತಿರುತ್ತೆ ಅಲ್ವಾ? ನಾವೇನ್ ಮಾಡ್ತೀವಿ, ಟಿವಿಯಲ್ಲಿ ಬರೋ ಜಾಹೀರಾತು ನೋಡಿ ದುಬಾರಿ ಪ್ರಾಡಕ್ಟ್ ತರ್ತೀವಿ. ಆದ್ರೆ ನಾವು ಕೂದಲಿನ ರಕ್ಷಣೆಗೆ ಅಂತ ತರೋ ಆ ಪ್ರಾಡಕ್ಟ್ಗಳೇ ನಮ್ಮ ಕೂದಲಿನ ಅತಿ ದೊಡ್ಡ ಶತ್ರುಗಳು ಅಂತ ನಿಮ್ಗೆ ಗೊತ್ತಾ? ಹೌದು, ಇದು ಅಕ್ಷರಶಃ ಸತ್ಯ. ಸೊ ಇವತ್ತಿನ ನಮ್ಮ ಈ ಸೆಷನ್ನಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂದ್ರೆ, ಮೊದಲು ಈ ಮಾರುಕಟ್ಟೆಯಲ್ಲಿ ಸಿಗೋ ಶ್ಯಾಂಪೂಗಳಲ್ಲಿರೋ ಅಸಲಿ ಸಮಸ್ಯೆ ಏನು ಅಂತ ನೋಡೋಣ. ಆಮೇಲೆ ನಮ್ಮದೇ ನೈಸರ್ಗಿಕ ಶ್ಯಾಂಪೂ ರೀಥಾ ಪುಡಿ, ಆಯುರ್ವೇದ ಕಂಡೀಷನರ್ ಆಗಿ ಮೊಸರು, ಹಾಗೆ ಮನೆಯಲ್ಲೇ ಮಾಡಬಹುದಾದ ಈರುಳ್ಳಿ ಎಣ್ಣೆಯ ತಯಾರಿಕೆ, ಕೊನೆಯಲ್ಲಿ ಆರೋಗ್ಯಕರ ಕೂದಲಿಗೆ ಬೇಕಾದ ಒಂದಷ್ಟು ಮ್ಯಾಜಿಕ್ ಟಿಪ್ಸ್. ಇವೆಲ್ಲದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಸರಿ, ತಡ ಮಾಡೋದು ಬೇಡ, ನಮ್ಮ ಮೊದಲನೇ ವಿಚಾರಕ್ಕೆ ಬರೋಣ. ಅದೇ ಕಮರ್ಷಿಯಲ್ ಶ್ಯಾಂಪೂಗಳ ಅಸಲಿ ಬಣ್ಣ. ನೋಡಿ, ಸೂಪರ್ ಮಾರ್ಕೆಟ್ನಲ್ಲಿ ಥಳಥಳ ಹೊಳೆಯೋ ಬಾಟ್ಲಿಗಳಲ್ಲಿ ಸಿಗೋ ಶ್ಯಾಂಪೂಗಳಲ್ಲಿ ತುಂಬಿರೋದು ಬರೀ ವಿಷಕಾರಿ ಸಲ್ಫೇಟ್ಗಳು ಹಾಗೂ ಹಾನಿಕಾರಕ ಕೆಮಿಕಲ್ಸ್. ಇವು ತಲೆಬುರುಡಿಯಲ್ಲಿರೋ ನೈಸರ್ಗಿಕ ಎಣ್ಣೆನೇ ಕಿತ್ತಾಕ್ತವೆ. ಇದರಿಂದಾನೇ ತಲೆ ಹೊಟ್ಟು, ಸಣ್ಣ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗೋದು ಶುರುವಾಗೋದು. ಅದೇ ನಾವು ನೈಸರ್ಗಿಕ ಪರ್ಯಾಯಗಳನ್ನ ಬಳಸಿದ್ರೆ ಅವು ನಮ್ಮ ಕೂದಲಿನ ಬೇರುಗಳಿಗೆ ಜೀವ ತುಂಬುತ್ತವೆ, ಜೊತೆಗೆ ನಮ್ಮ ಜೇಬಿಗೂ ಕತ್ತರಿ ಹಾಕಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಶಾಂಪೂ ಹಾಕಿದಾಗ ಎಷ್ಟು ಜಾಸ್ತಿ ನೊರೆ ಬರುತ್ತೋ ಅಷ್ಟು ಚೆನ್ನಾಗಿ ಕೂದಲು ಕ್ಲೀನ್ ಆಡುತ್ತೆ ಅಂತ ಜಾಹೀರಾತುಗಳು ನಮ್ಮ ತಲೆಗೆ ತುಂಬಿಬಿಟ್ಟಿವೆ. ಆದ್ರೆ ಇದು ಅಪ್ಪಟ್ಟ ಸುಳ್ಳು. ಕೇವಲ ಅಗ್ಗದ ಕೆಮಿಕಲ್ಸ್ ಹಾಕಿ ನೊರೆ ಬರ್ಸೋದನ್ನೇ ಬ್ರ್ಯಾಂಡ್ಗಳು ಬಂಡವಾಳ ಮಾಡ್ಕೊಂಡಿದೆ ಅಷ್ಟೇ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದೇ ನಮ್ಮ ಎರಡನೇ ವಿಚಾರ, ರೀಥಾ ಅಂದ್ರೆ ಅಂಟುವಾಳಕಾಯಿ. ಇದೊಂದು ಅದ್ಭುತವಾದ ನೈಸರ್ಗಿಕ ಶಾಂಪೂ. ಈ ಅಂಟುವಾಳಕಾಯಿ ಇದೆಯಲ್ಲ, ಇದು ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ವಂಡರ್ ಫ್ರೂಟ್ ಅಂತಾನೆ ಹೇಳ್ಬೋದು. ಕೂದಲಿನಲ್ಲಿರೋ ಕೊಳೆ, ಡೆಡ್ ಸ್ಕಿನ್ ಮತ್ತೆ ಎಕ್ಸ್ಟ್ರಾ ಆಯಿಲ್ ಎಲ್ಲವನ್ನೂ ತೆಗೆದು ಕೂದಲನ್ನ ನ್ಯಾಚುರಲ್ ಆಗಿ ಸ್ಟ್ರಾಂಗ್ ಹಾಗೂ ಶೈನಿಯಾಗಿ ಮಾಡೋ ಅದ್ಭುತ ಶಕ್ತಿ ಈ ರೀಥಾಗಿದೆ. ಯಾವುದೇ ಕೆಮಿಕಲ್ ಡ್ಯಾಮೇಜ್ ಇಲ್ಲದೆ ಶಾಂಪೂ ಮಾಡೋ ಎಲ್ಲಾ ಕೆಲಸವನ್ನು ಇದು ಮಾಡುತ್ತೆ. ಇದನ್ನ ತಯಾರಿಸೋದು ತುಂಬಾನೇ ಸಿಂಪಲ್. ಹತ್ತಿರದ ಯಾವುದಾದ್ರೂ ಕಿರಾಣಿ ಅಂಗಡಿಗೆ ಹೋಗಿ ಸ್ವಲ್ಪ ಒಣಗಿದ ರೀಥಾ ಅಂದ್ರೆ ಅಂಟುವಾಳಕಾಯಿ ತನ್ನಿ. ಡೈರೆಕ್ಟನೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಬೀಜ ತೆಗೆಯೋ ಟೆನ್ಷನ್ ಇಲ್ಲ, ಗಂಟೆಗಟ್ಟಲೆ ಕುದಿಸೋ ಅವಶ್ಯಕತೆನೂ ಇಲ್ಲ. ಪುಡಿ ಸ್ವಲ್ಪ ತರಿತರಿಯಾಗಿದ್ರೂ ನಡೆಯುತ್ತೆ. ಇದನ್ನು ಒಂದು ಗಾಳಿ ಆಡದೆ ಡಬ್ಬಿಯಲ್ಲಿ ಹಾಕಿಟ್ರೆ 1 ವರ್ಷದವರೆಗೂ ಆರಾಮಾಗಿ ಬಳಸ್ಬೋದು. ಸ್ನಾನ ಮಾಡುವಾಗ ಏನ್ ಮಾಡಬೇಕು ಅಂದ್ರೆ, ಸ್ವಲ್ಪ ಪುಡಿನ ಒಂದು ಬಟ್ಲಿಗೆ ಹಾಕಿ ಬೆರಳಿನಿಂದ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಇದನ್ನ ಕೂದಲಿಗೆಲ್ಲ ನೀಟಾಗಿ ಹಚ್ಚಿ ಮಸಾಜ್ ಮಾಡಿ. ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಕಮರ್ಷಿಯಲ್ ಶ್ಯಾಂಪೂ ತರ ಗುಡ್ಡದಷ್ಟು ನೊರೆ ಬರೋದಿಲ್ಲ. ಆದ್ರೆ ನಂಬಿ, ಇದು ನಿಮ್ಮ ಕೂದಲನ್ನ ಅಷ್ಟೇ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡುತ್ತೆ. ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಹೇಳ, ನಾವು ₹1000 ಕೊಟ್ಟು ತರೋ ಕಮರ್ಷಿಯಲ್ ಶ್ಯಾಂಪೂಗಳ ಬೆಲೆಗೆ ಕಂಪೇರ್ ಮಾಡಿದ್ರೆ ಈ ಪವರ್ಫುಲ್ ನ್ಯಾಚುರಲ್ ಶ್ಯಾಂಪೂಗೆ ಆಗೋ ಖರ್ಚು ಕೇವಲ ಕಾಲಭಾಗ. ಅಂದ್ರೆ ಬರೋಬ್ಬರಿ 75% ಹಣ ಉಳಿತಾಯ ಆದಾಗೆ. ಸೂಪರ್ ಅಲ್ವಾ? ಶ್ಯಾಂಪೂ ಆಯ್ತು, ಈಗ ಕಂಡೀಷನರ್ ಕಥೆ ಏನು? ಬನ್ನಿ ನಮ್ಮ 3ನೇ ವಿಚಾರಕ್ಕೆ ಹೋಗೋಣ. ಅದೇ ಆಯುರ್ವೇದ ಕಂಡೀಷನರ್ ಆಗಿ ನಮ್ಮೆಲ್ಲರ ಮನೆಯಲ್ಲಿರೋ ಮೊಸರು. ಸಾಮಾನ್ಯವಾಗಿ ನಿಯಮಿತವಾಗಿ ಎಣ್ಣೆ ಹಚ್ಚದೆ ಕೂದಲಿಗೆ ಒಂದು ಒಳ್ಳೆ ನ್ಯಾಚುರಲ್ ಕಂಡೀಷನರ್. ಆದ್ರೆ ಕೆಲವರಿಗೆ ಪ್ರತ್ಯೇಕವಾಗಿ ಕಂಡೀಷನಿಂಗ್ ಟ್ರೀಟ್ಮೆಂಟ್ ಬೇಕು ಅನ್ಸುತ್ತೆ. ಅಂಥವರಿಗೆ ನಮ್ಮ ಅಡಿಗೆ ಮನೆಯಲ್ಲಿರೋ ಸಾಮಾನ್ಯ ಮೊಸರಿಗಿಂತ ಬೇರೆ ಬೆಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ಮೊಸರಿನಲ್ಲಿ ಏನೇನಿದೆ ಗೊತ್ತಾ? ಇದರಲ್ಲಿ ಭರಪೂರ ನ್ಯಾಚುರಲ್ ಪ್ರೋಟೀನ್ ಇದೆ, ಜೊತೆಗೆ ಪ್ರೋಬಯೋಟಿಕ್ಸ್ ತುಂಬಿದೆ. ಯಾವುದೇ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಇಲ್ಲದೆ ಇದು ಕೂದಲಿನ ಬುಡವನ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಕೂದಲನ್ನ ರೇಷ್ಮೆಯಷ್ಟು ಮೃದುವಾಗಿ ಮಾಡುತ್ತೆ. ಇದನ್ನ ಬಳಸೋದು ಕೂಡ ಅಷ್ಟೇ ಸುಲಭ. ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಪ್ಲೇನ್ ಮೊಸರನ್ನ ಕೂದಲಿಗೆ ಚೆನ್ನಾಗಿ ಹಚ್ಚಿ ಸ್ವಲ್ಪ ಹೊತ್ತು ಬಿಡಿ. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ರೀಥಾ ಪುಡಿಯಿಂದ ತೊಳೆದು ಬಿಡಿ. ಮೊಸರು ಮಾತ್ರ ಅಲ್ಲ, ಬೇಕಿದ್ರೆ ಅಲೋವೆರಾ ಅಥವಾ ಮಜ್ಜಿಗೆಯನ್ನು ಕೂಡ ಬಳಸಬಹುದು. ಇವೆಲ್ಲವೂ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಓಕೆ, ಈಗ ನಮ್ಮ 4ನೇ ಹಾಗೂ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ನೈಸರ್ಗಿಕ ಈರುಳ್ಳಿ ಎಣ್ಣೆ. ಕೂದಲು ಉದುರೋದನ್ನ ತಡೆಯೋಕೆ ಇದೊಂದು ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದು. ಈಗೀಗ ಮಾರುಕಟ್ಟೆಯಲ್ಲಿ ಆನಿಯನ್ ಆಯಿಲ್ ಟ್ರೆಂಡ್ ಜೋರಾಗಿದೆ. ಆದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಮಾರೋ ಎಣ್ಣೆಯಲ್ಲಿ ಆರ್ಟಿಫಿಷಿಯಲ್ ಕಲರ್, ಸ್ಮೆಲ್ ಮತ್ತೆ ಮಿನರಲ್ ಆಯಿಲ್ ತುಂಬಿರುತ್ತೆ. ಯಾಕೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಕೆಮಿಕಲ್ ತರಬೇಕು? ನಮ್ಮದೇ 100% ಅಪ್ಪಟ ಹಾಗೂ ಔಷಧೀಯ ಗುಣ ಇರೋ ಈರುಳ್ಳಿ ಎಣ್ಣೆನ ನಾವೇ ಮನೇಲಿ ಮಾಡ್ಕೋಬೋದಲ್ವಾ?
ಇದಕ್ಕೆ ಬೇಕಾಗಿರೋದು ಕೇವಲ ಎರಡು ವಸ್ತುಗಳು. ಒಂದು 4 ಮೀಡಿಯಂ ಸೈಜ್ನ ತಾಜಾ ಈರುಳ್ಳಿ, ಇನ್ನೊಂದು 500 ml ನಷ್ಟು ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಗಾಣದ ಎಳ್ಳೆಣ್ಣೆ. ಎಳ್ಳೆಣ್ಣೆ ಇಲ್ಲ ಅಂದ್ರೆ ಸಾಸಿವೆ ಅಥವಾ ಕೊಬ್ಬರಿ ಎಣ್ಣೆ ಕೂಡ ಬಳಸ್ಬೋದು. ಮಾಡುವ ವಿಧಾನ ಹೀಗಿದೆ: ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಗಾಣದ ಎಣ್ಣೆಗೆ ಹಾಕಿ ಗ್ಯಾಸ್ ಮೇಲೆ ಸಣ್ಣ ಉರಿಯಲ್ಲಿ ಒಂದು 20 ನಿಮಿಷ ಹಾಗೆ ಬಿಡಿ. ಎಣ್ಣೆ ಬಣ್ಣ ಕಪ್ಪಾಗೋಕೆ ಶುರುವಾಗುತ್ತೆ. ಆಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 4 ಗಂಟೆ ಹಾಗೆ ಬಿಟ್ಬಿಡಿ. ಈರುಳ್ಳಿಯ ಔಷಧೀಯ ಗುಣಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆಯುತ್ತೆ. ಆಮೇಲೆ ಸೋಸಿ ಒಂದು ಬಾಟಲಲ್ಲಿ ಹಾಕಿದ್ರೆ ಬರೋಬ್ಬರಿ 6 ತಿಂಗಳವರೆಗೂ ಕಿಡುವುದಿಲ್ಲ. ಇಲ್ಲೂ ಕೂಡ ನಾವು ಖರ್ಚಿನ ಬಗ್ಗೆ ಮಾತಾಡಲೇಬೇಕು. ಹೊರಗಡೆ ನೂರಾರು ಸಾವಿರಾರು ರೂಪಾಯಿ ಕೊಟ್ಟು ತರೋ ಈರುಳ್ಳಿ ಎಣ್ಣೆಗಿಂತ ಇದು 4/1 ಭಾಗದಷ್ಟು ಅಗ್ಗ. ಅಂದ್ರೆ ಜೇಬಿಗೂ ಖುಷಿ, ಕೂದಲಿಗೂ ಖುಷಿ. ಕೊನೆಯದಾಗಿ 5ನೇ ಭಾಗ, ಆರೋಗ್ಯಕರ ಕೂದಲಿಗೆ ಒಂದಷ್ಟು ಸಿಂಪಲ್ ಟಿಪ್ಸ್. ಕೇವಲ ಹೊರಗಡೆಯಿಂದ ಎಣ್ಣೆ ಶಾಂಪೂ ಹಚ್ಚಿದ್ರೆ ಸಾಲದು. ನಮ್ಮ ಕೂದಲಿನ ನೈಜ ಆರೋಗ್ಯ ನಮ್ಮ ಒಳಗಿನ ಪೋಷಣೆ ಹಾಗೂ ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾವು ಆದಷ್ಟು ಹೊರಗಿನ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಮನೇಲಿ ಮಾಡೋ ಪೌಷ್ಟಿಕ ಊಟ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು. ಜೊತೆಗೆ ಶೀರ್ಷಾಸನದಂತಹ ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ನೆತ್ತಿಯ ಭಾಗಕ್ಕೆ ಡೈರೆಕ್ಟ್ ಆಗಿ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಈ ಒಳಗಿನ ಆರೈಕೆ ಹಾಗೂ ಹೊರಗಿನ ನೈಸರ್ಗಿಕ ಮದ್ದು ಸೇರಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಖಂಡಿತ ಮಾಯವಾಗುತ್ತೆ. ಸೊ ಏನ್ ಹೇಳ್ತೀರಾ? ಆ ಕೆಮಿಕಲ್ ತುಂಬಿರೋ ದುಬಾರಿ ಬಾಟಲ್ಗಳನ್ನ ಕಸದ ಬುಟ್ಟಿಗೆ ಹಾಕಿ ನಮ್ಮ ಕೂದಲಿಗೆ ಬೇಕಾದ ಈ ಪ್ಯೂರ್ ನ್ಯಾಚುರಲ್ ಮದ್ದನ್ನ ಕೊಡೋ ಸಮಯ ಬಂದಿದೆ ಅಲ್ವಾ? ಖಂಡಿತ ಬಂದಿದೆ. ಈ ಸಿಂಪಲ್ ಮನೆ ಮದ್ದುಗಳನ್ನ ಟ್ರೈ ಮಾಡಿ ನಿಮ್ಮ ಕೂದಲಿನ ಆರೋಗ್ಯನ ನ್ಯಾಚುರಲ್ ಆಗಿ ಕಾಪಾಡಿಕೊಳ್ಳಿ. ಇವತ್ತಿನ ಈ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.